ಹಾಯ್ ಹಲೋ ನಮಸ್ಕಾರ ಸ್ಪರ್ಧಾರ್ಥಿಗಳೇ. ತಾವು ಬಹಳ ದಿನಗಳಿಂದ ವೇಟ್ ಮಾಡಕತ್ತಿದ್ದ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಡೇಟ್ ಈಗಾಗಲೇ ಅನೌನ್ಸ್ಮೆಂಟ್ ಆಗ್ಯಾವ್ರಿ. ಯಾವ ತಾರೀಕು ಹಿಡ್ದ ಸ್ಟಾರ್ಟ್ ಆಗತ್ ನೋಡ್ತಾ ಹೋದ್ರೆ ನೋಟಿಫಿಕೇಶನ್ದಾಗ ಏನೈತೆ ಅಂದ್ರೆ 7 ಆಗಸ್ಟ್ 7ನೇ ತಾರೀಕು ಹಿಡ್ದ ಎಕ್ಸಾಮ್ ಸ್ಟಾರ್ಟ್ ಆಕಾವು. 7ನೇ ಆಗಸ್ಟ್ ತಾರೀಕು ಹಿಡ್ದ ನೆಕ್ಸ್ಟ್ ಆ ಎಕ್ಸಾಮ್ ಎಲ್ಲಿ ತನ ನಡೀತಾವ ಅಂದ್ರ 8 ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್ 8ನೇ ತಾರೀಕು ಈ ಎಕ್ಸಾಮ್ ಕಂಡಕ್ಟ್ ಆಕಾವು. ಈಗಾಗಲೇ ಸಾಕಷ್ಟು ಟೈಮ್ ಐತಿ, ಇನ್ನ ಒಂದು ತಿಂಗಳ ಮ್ಯಾಗ ಟೈಮ್ ಐತಿ, ಪ್ರಿಪೇರ್ ಆಗಕ್ಕೆ ಬಹಳ ಅವಕಾಶ ಐತಿ. ಅದ್ರ ಸಲುವಾಗಿ ನೋಟಿಫಿಕೇಶನ್ ಔಟ್ ಆಗೈತಿ. ಯಾರು ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಈ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ಕೊನು ವಿಡಿಯೋನ ಸ್ಟಾರ್ಟಿಂಗ್ ಹಿಡ್ದ ಎಂಡ್ ತನ ನೋಡ್ರಿ. ಇದ್ರ ಬಗ್ಗೆ ಏನಾಗಬೇಕಂದ್ರ ನೆಕ್ಸ್ಟ್ ಈ ಎಕ್ಸಾಮ್ ಟೋಟಲ್ ಎಷ್ಟು ಪೋಸ್ಟ್ ಅದಾವ ಅಂದ್ರ ಟೋಟಲ್ ಆಗಿ ಎಷ್ಟು ಪೋಸ್ಟ್ ಅದಾವ ಅಂದ್ರ 3445 ಪೋಸ್ಟ್ ಅದಾವ್ರಿ. 3445 ಇವ ಇನ್ಕ್ರೀಸ್ ಆಗುವಂತ ಸಾಧ್ಯತೆ ಬಹಳ ಐತಿ. ಅದ್ರ ಸಲುವಾಗಿ ಕಡಿಮೆ ಅದಾವತ್ತ ತಿಳ್ಕೊಂಡ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಎಕ್ಸಾಮ್ ಬಹಳ ಅಂದ್ರೆ ಬಹಳ ಈಸಿ ಇರ್ತೈತಿ. ಯಾವ ತರ ಬರ್ತೈತಿ ಅಂತ ಹೇಳ್ಕೊತ ಹೋಗ್ಕನ್ರಿ. ಇನ್ನ ಸಿಲೆಬಸ್ ನೋಡ್ಬೇಕಾದ್ರ ಸಿಲೆಬಸ್ ಕಿಂತ ಪೈಲ ಈ ಎಕ್ಸಾಮ್ ಎಷ್ಟ್ ಹಂತದಾಗ ನಡೀತೈತಿ ಅಂದ್ರ 2 ಹಂತದಾಗ. ಒಂದ CBT 1, ನೆಕ್ಸ್ಟ್ CBT 2, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1, ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ 2. 2 ಲೆವೆಲ್ದಾಗ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಯಾರು ಕಂಡಕ್ಟ್ ಮಾಡ್ತಾರ ಅಂದ್ರ ಅದು TCS ದವ್ರ. ಯಾರಂದ್ರ TCS ನಮ್ದು SSC GD ಆಗಲಿ, ನೆಕ್ಸ್ಟ್ ಆರ್ಮಿ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತಾರಲ್ಲ ಅವ್ರ ಯಾರು ಏನ್ ಮಾಡ್ತಾರ ಅಂದ್ರೆ ಈ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರ. ನೆಕ್ಸ್ಟ್ ಇದ್ರದ್ದು ಆದ್ಮೇಲೆ ಗೊತ್ತಿರ್ಬೇಕು ಈ ಎಕ್ಸಾಮ್ದಾಗ ಸಿಲೆಬಸ್ ಏನೇನ್ ಇರ್ತೈತಿ ಅಂದ್ರ ಒಂದು GK ಇರ್ತೈತಿ, GK ಜನರಲ್ ಅವೇರ್ನೆಸ್, ಮ್ಯಾಥ್ಸ್, ನೆಕ್ಸ್ಟ್ IQ ಅಂದ್ರ ರೀಸನಿಂಗ್. 3 ಸಬ್ಜೆಕ್ಟ್ಗಳು ಇರ್ತಾವ. ಒಂದು GK ಎಷ್ಟು ಮಾರ್ಕ್ಸಿಂದ ಇರ್ತೈತೆ ಟೋಟಲ್ 3 ಸಬ್ಜೆಕ್ಟ್ ಕೂಡಿ ಎಷ್ಟು ಮಾರ್ಕ್ಸಿಂದ ಎಷ್ಟು ಮಾರ್ಕ್ಸಿಂದ ಇರ್ತೈತೆ 100 ಮಾರ್ಕ್ಸಿಂದ. ಟೋಟಲ್ ಕ್ವಶನ್ಸ್ ಎಷ್ಟು ಇರ್ತಾವ ಅಂದ್ರೆ 100 ಕ್ವಶನ್ಸ್ ಇರ್ತಾವ. ಆ 100 ಕ್ವಶನ್ ಬರಕ್ಕೆ ಟೈಮ್ ಎಷ್ಟು ಅವೈಲೇಬಲ್ ಇರ್ತೈತೆ ಅಂದ್ರೆ 90 ನಿಮಿಷ ಇರ್ತೈತೆ. CBT 1 90 ನಿಮಿಷ ಟೈಮ್ ಅವೈಲೇಬಲ್ ಇರ್ತೈತಿ. ಇಲ್ಲಿ GK ಮೇನ್ ಕೀ ರೋಲ್ ಆಕತಿ. ಯಾಕಂದ್ರ GK ಕ್ವಶನ್ಸ್ ಎಷ್ಟು ಇರ್ತಾವ ಅಂದ್ರೆ 40 ಕ್ವಶನ್ ಇರ್ತಾವ. 100 ಒಳಗ GK 40 ಕ್ವಶನ್ ಇರ್ತಾವ. ಅದ್ ಆದ್ಮೇಲೆ ಮ್ಯಾಥಮೆಟಿಕ್ಸ್ ಎಷ್ಟು ಕ್ವಶನ್ಸ್ ಇರ್ತಾವ ಅಂದ್ರ 30. ನೆಕ್ಸ್ಟ್ ರೀಸನಿಂಗ್ ಎಷ್ಟು ಕ್ವಶನ್ಸ್ ಇರ್ತಾವ ಅಂದ್ರ 30 ಕ್ವಶನ್ಸ್ ಇರ್ತಾವ. ಈ 3 ಸಬ್ಜೆಕ್ಟ್ ಅನ್ನ ನೀವು ಥರೋ ಆಗಿ ಏನ್ ಮಾಡ್ಬೇಕಂದ್ರ ಸ್ಟಡಿ ಮಾಡ್ಬೇಕಾಗತ್ತೆ. ಥರೋ ಆಗಿ ಸ್ಟಡಿ ಮಾಡ್ಬೇಕಾಗತ್ತೆ. ಈಗ ಸಿಲೆಬಸ್ ಬಗ್ಗೆ ನೋಡ್ಕೋತ ಹೋಗುನ್ ಬರ್ರಿ. ಈ ಎಕ್ಸಾಮ್ ಸಿಲೆಬಸ್ ಏನೇನ್ ಇರ್ತೈತೆ ಅಂತ ಮ್ಯಾಥ್ಸ್ ಸಿಲೆಬಸ್ ಏನಿರ್ತೈತೆ ಅಂದ್ರೆ ಮ್ಯಾಥ್ಸ್ ದಾಗ ಯಾವ ಚಾಪ್ಟರ್ ಇರ್ತಾವ ಅಂದ್ರೆ ಒಂದು ನಂಬರ್ ಸಿಸ್ಟಮ್, ಅದಾದ್ಮೇಲೆ ಡೆಸಿಮಲ್, ಫ್ರಾಕ್ಷನಲ್, LCM ಅಂಡ್ HCF, ರೇಷಿಯೋ ಅಂಡ್ ಪ್ರಪೋರ್ಷನ್, ಪರ್ಸೆಂಟೇಜ್, ಮೆನ್ಸುರೇಷನ್, ಟೈಮ್ ಅಂಡ್ ವರ್ಕ್, ಟೈಮ್ ಸ್ಪೀಡ್ ಡಿಸ್ಟೆನ್ಸ್, ನೆಕ್ಸ್ಟ್ ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಇರ್ತೈತಿ. ಅದಾದ್ಮೇಲೆ ಪ್ರಾಫಿಟ್ ಲಾಸ್, ಅಲ್ಜಿಬ್ರಾ, ಜೊಮೆಟ್ರಿ, ಟ್ರಿಗ್ನೋಮೆಟ್ರಿ. ಅದಾದ್ಮೇಲೆ ಎಲಿಮೆಂಟರಿ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಈ ತರ ಚಿತ್ರ ಕೊಟ್ಟ ವ್ಯಾಲ್ಯೂಗಳು ಕಂಡುಹಿಡಿ ಅಂದಿರ್ತಾರೋ ಅಂತದ್ ಏನಂದ್ರ ಆ ಚಾಪ್ಟರ್ ಮ್ಯಾಥ್ಸ್ ದಾಗ ಆಕತಿ. ಇನ್ನ ನೋಟಿಫಿಕೇಶನ್ ದಾಗ ರೀಸನಿಂಗ್ ಬಗ್ಗೆನೂ ಚಾಪ್ಟರ್ಸ್ ಅದಾವು, ಅವನ್ನೆಲ್ಲ ನೋಡ್ಕೋರಿ. ಅದಾದ್ಮೇಲೆ ಜನರಲ್ ಅವೇರ್ನೆಸ್, GK ಬಗ್ಗೆ ನೋಡ್ರಿ. GK ಸಬ್ಜೆಕ್ಟ್ ಒಳಗ ಬಹಳಷ್ಟು ಸಬ್ಜೆಕ್ಟ್ ಇನ್ವಾಲ್ವ್ ಆಗ್ಯಾವ. GK ಒಳಗ ಯಾವ ಸಬ್ಜೆಕ್ಟ್ ಇರ್ತಾವ ಅನ್ನೋದು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿರ್ಬೇಕು. ಎಕ್ಸಾಮ್ ದಾಗ ಡೈರೆಕ್ಟ್ ಹೋಗಿ ಇದು ಐತೆ ಅನ್ನೋದು ಅಲ್ಲಿ ಇದ್ ಮಾಡಬಾರ್ದು. GK ಒಳಗ ಮೇನ್ 4 ಪಿಲ್ಲರ್ಸ್ ಎಲ್ಲ ಇರ್ತಾವ: ಹಿಸ್ಟ್ರಿ, ಪೊಲಿಟಿ, ಎಕಾನಮಿ, ಅದಾದ್ಮೇಲೆ ಜಿಯೋಗ್ರಫಿ. ಇದ್ ಆದ್ಮೇಲೆ ಮತ್ತೆ ಏನೇನ್ ಇರ್ತೈತಿ ಅಂದ್ರ ಸೈನ್ಸ್ ಬಗ್ಗೆ ಒಂದಿಷ್ಟು ಇರ್ತೈತಿ. ಸ್ಪೇಸ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರ. ಯಾವಾಗಂದ್ರ NTPC ಎಕ್ಸಾಮ್ ಸ್ಪೇಸ್ ಬಗ್ಗೆ ಎಲ್ಲಾನು ನೋಡ್ಕೋಬೇಕಾಕತಿ. ಇಸ್ರೋ ಬಗ್ಗೆ ಆಗ್ಲಿ, DRDO ಬಗ್ಗೆ ಅವ್ರ ಇಲ್ಲೇ ಮೆನ್ಷನ್ ಮಾಡ್ಯಾರ. ಜನರಲ್ ಸೈಂಟಿಫಿಕ್ ಅಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇನ್ಕ್ಲೂಡಿಂಗ್ ಸ್ಪೇಸ್ ಅಂಡ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಆಫ್ ಇಂಡಿಯಾ ಅಂತ ಮೆನ್ಷನ್ ಮಾಡ್ಯಾರ. ಅದ್ರ ಬಗ್ಗೆ ನೋಡ್ಕೋಬೇಕಾಕತಿ. ಅದ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಐತಿ, ಅದು ಬಹಳ ಜನಕ್ಕೆ ಗೊತ್ತೇ ಇರಂಗಿಲ್ಲ. ಯಾವ ಸಬ್ಜೆಕ್ಟ್ ಐತಿ ಅಂದ್ರ ಕಂಪ್ಯೂಟರ್, ಬೇಸಿಕ್ ಆಫ್ ಕಂಪ್ಯೂಟರ್ಸ್ ಅಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಇದೇನಂತಂದ್ರ ಕಂಪ್ಯೂಟರ್ ಸಬ್ಜೆಕ್ಟ್ ಇರ್ತೈತಿ, ಅದನ್ನು ಎಲ್ಲ ನೋಡ್ಕೋಬೇಕಾಕತಿ. ನೆಕ್ಸ್ಟ್ ಗೌರ್ಮೆಂಟ್ ಅಂಡ್ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ ಬಗ್ಗೆ ಇರ್ತೈತಿ. ಇದೇನಂದ್ರ ಕಂಪ್ಲೀಟ್ ನೋಟಿಫಿಕೇಶನ್ ಒಳಗೆ ಏನೇನ್ ಚಾಪ್ಟರ್ಸ್ ಅದಾವ ಅನ್ನೋದು ಇನ್ಫಾರ್ಮೇಶನ್ ಐತಿ, ಅವನು ನೋಡ್ಕೋರಿ. ಇಲ್ಲಿ ಮೇನ್ ಏನಂದ್ರ ಕಂಪ್ಯೂಟರ್, ಸ್ಪೇಸ್, ಹಿಸ್ಟ್ರಿ, ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ. ಮ್ಯಾಥ್ಸ್ ಒಳಗ ಯಾವ ಚಾಪ್ಟರ್ ಏನಿ ಅವನು ನೋಡ್ಕೋರಿ. ನೆಕ್ಸ್ಟ್ ಇದು CBT 1 ಬಗ್ಗೆ. CBT 2 ಸೇಮ್ ಸಿಲೆಬಸ್ ಇರ್ತೈತಿ. CBT 2 ಎಕ್ಸಾಮ್ ಏನೈತೆ ಅಂದ್ರ ಸೇಮ್ ಸಿಲೆಬಸ್ ಐತಿ. ನೆಗೆಟಿವ್ ಮಾರ್ಕ್ ಬಗ್ಗೆ ಐತೆ ನೆಗೆಟಿವ್ ಮಾರ್ಕ್ ಇರ್ತೈತಿ. ನೆಗೆಟಿವ್ ಎಷ್ಟ ಐತೆ ಅಂದ್ರ 1/3 ಅಂದ್ರ 3 ತಪ್ಪಾದ ಉತ್ತರಗಳಿಗೆ ಒಂದು ಕರೆಕ್ಟ್ ಆದ ಆನ್ಸರ್ ಏನಕತ್ತೆ ಅಂದ್ರ ಕ್ಯಾನ್ಸಲ್ ಆಗಿಬಿಡ್ತೈತಿ. ಅಥವಾ 3 ತಪ್ಪು ಹಾಕಿರ ಅಂದ್ರೆ ಏನಕತ್ತೆ ಅಂದ್ರ ಒಂದು ಯಾವ್ದು ಕರೆಕ್ಟ್ ಹಾಕಿರ್ತೀರಿ ಅದ್ರದ್ದು ಮಾರ್ಕ್ಸ್ ಹೋಗಿಬಿಡ್ತಾವ. ಅದ್ರ ಸಲುವಾಗಿ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. ಕರೆಕ್ಟ್ ಆಗಿ ಎಕ್ಸಾಮ್ ಬರಿಬೇಕಾಗತ್ತೆ. ಇನ್ನ ನೆಕ್ಸ್ಟ್ CBT 2 ಟೋಟಲ್ ಆಗಿ 120 ಕ್ವಶನ್ಸ್ ಇರ್ತಾವ. 120 ಕ್ವಶನ್. ಅದ್ರಾಗ GK ಎಷ್ಟು ಕ್ವಶನ್ಸ್ ಇರ್ತಾವ ಅಂದ್ರ GK
ಎಷ್ಟು ಕ್ವಶನ್ಸ್ ಇರ್ತಾವ ಅಂದ್ರೆ 50 ಕ್ವಶನ್ಸ್ ಇರ್ತಾವ. ಮ್ಯಾಥ್ಸ್ ಎಷ್ಟು ಕ್ವಶನ್ಸ್ ಇರ್ತಾವ ಅಂದ್ರೆ 35. ಅದೇ ರೀತಿ ರೀಸನಿಂಗ್ ಕ್ವಶನ್ಸ್ ಎಷ್ಟು ಇರ್ತಾವ ಅಂದ್ರೆ 35. ಟೋಟಲ್ ಆಗಿ 120 ಕ್ವಶನ್ಸ್ ಇರ್ತಾವ. ನೆಕ್ಸ್ಟ್ ಟೈಮ್ ಎಷ್ಟು ಇರ್ತೈತೆ ಅಂದ್ರೆ ಟೈಮ್ ಡ್ಯೂರೇಷನ್ 90 ನಿಮಿಷ ಇರ್ತೈತಿ. ಈ ಎಕ್ಸಾಮ್ಕ 90 ನಿಮಿಷ ಟೈಮ್ ಡ್ಯೂರೇಷನ್ ಇರ್ತೈತಿ. ಇದೇನಂದ್ರೆ CBT2. CBT2 ಸಿಲೆಬಸ್ ಸೇಮ್, ಆದ್ರೆ ಒಂದ್ ಸ್ವಲ್ಪ ಕ್ವಶನ್ ಪೇಪರ್ ಆಸ್ ಕಂಪೇರ್ ಟು CBT1 ಟಫ್ ಇರ್ತೈತಿ. ಯಾಕಂದ್ರೆ ಅಪ್ಡೇಟೆಡ್ ಇರ್ತೈತಿ, ಒಂದ್ ಸ್ವಲ್ಪ ವ್ಯಾಲ್ಯೂಗಳು ಹಾರ್ಡ್ ಇರ್ತಾವ. ಅದ್ರ ಸಲುವಾಗಿ CBT1 ಯಾರು ಕ್ಲಿಯರ್ ಆಕತ್ತೆ ಅದಾದ್ಮೇಲೆ ಡೇಟ್ ಬಿಡ್ತಾರ CBT2 ಎಕ್ಸಾಮ್ ಯಾವಾಗ ಐತೆ ಅಂತ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಏನೈತೆ ಅಂದ್ರ ಯಾವ ಕ್ಯಾಂಡಿಡೇಟ್ಗೆ ಏನೈತೆ ಅಂದ್ರ ಟೈಪಿಂಗ್ ಟೆಸ್ಟ್ ಇರ್ತೈತಿ. ಟೈಪಿಂಗ್ ಟೆಸ್ಟ್ ಯಾವ್ಯಾವ ಕ್ಯಾಂಡಿಡೇಟ್ಗೆ ಇರ್ತೈತಿ ಅಂದ್ರ ಯಾರ್ಯಾರು ಈ ಜಾಬ್ಗಳು ಅಪ್ಲೈ ಮಾಡ್ಯಾರೋ ಯಾವ್ದಂದ್ರ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಈ 2 ಜಾಬ್ಗಳಿಗೆ ಯಾರು ಅಪ್ಲೈ ಮಾಡಿರ್ತಾರೋ ಅವ್ರಿಗೆ CBT1 CBT2 ಕ್ಲಿಯರ್ ಆದ್ಮೇಲೆ ಏನ್ ಇರ್ತೈತಿ ಅಂದ್ರೆ ಟೈಪಿಂಗ್ ಟೆಸ್ಟ್ ಇರ್ತೈತಿ. ಇದೇನಂದ್ರ ಈ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್. ನೀವೇನಾರ ಸ್ಟಡಿ ಮಾಡ್ಬೇಕು ಅನ್ಕೊಂಡ್ರಂದ್ರ ಇದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಬೇಕಂದ್ರ ಪ್ಲೇಸ್ಟೋರ್ನಾಗ ಗ್ಲೋಬಲ್ ಎಜುಕೇಶನ್ ಅಂತ ಒಂದು ಆ್ಯಪ್ ಐತಿ. ಗ್ಲೋಬಲ್ ಎಜುಕೇಶನ್ ಆ್ಯಪ್ ಐತಿ. ಆ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋರಿ. ಅಲ್ಲಿ ಏನೈತೆ ಅಂದ್ರ ಅತಿ ಕಡಿಮೆ ಬೆಲೆ ಒಳಗ NTPC ಬಗ್ಗೆ ಏನೈತೆ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಐತೆ. ಅಂದ್ರೆ ಎಲ್ಲಾ ಚಾಪ್ಟರ್ಗಳನ್ನ ವ್ಯವಸ್ಥಿತವಾಗಿ ಹೇಳ್ಯಾರು. ಇದನ್ನ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಂಡ್ರಂದ್ರ ನಿಮ್ಮ ಎಕ್ಸಾಮ್ಕ ಬಹಳ ಅಂದ್ರ ಬಹಳ ಹೆಲ್ಪ್ ಆಕತಿ. ಇದೇ ರೀತಿ ಬರುವಂತಹ ಜುಲೈ 10ನೇ ತಾರೀಕು ಏನೈತೆ ಅಂದ್ರ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿ ಒಳಗ SSGD ಬ್ಯಾಚ್ ಸ್ಟಾರ್ಟ್ ಆಗಕತ್ತೈತಿ. ಅದ್ರ ಜೊತೆಗೆ CHSL ಬ್ಯಾಚ್ ಸ್ಟಾರ್ಟ್ ಆಗಕತ್ತೈತಿ. ಈಗಾಗಲೇ BSF ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿ ಬ್ಯಾಚ್ ರನ್ನಿಂಗ್ ಆಗಕತ್ತೈತಿ. ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗೋದೈತಿ. ನೀವೇನಾರ ಈ ಬ್ಯಾಚ್ಗಳಿಗೆ ಜಾಯಿನ್ ಆಗೋರಿದ್ರೆ ಅಂದ್ರೆ ಯೂಟ್ಯೂಬ್ ಚಾನಲ್, ಈ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ನಮ್ದು ಕಾಂಟ್ಯಾಕ್ಟ್ ನಂಬರ್ ಐತಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅಡ್ಮಿಷನ್ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾರು. ಈ ರೀತಿ ಇನ್ಫಾರ್ಮೇಶನ್ಗಳಿಗೋಸ್ಕರ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.